ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು 2017 ಹೊಸವೆಂದೆ ಮತ್ತು ನೇಮಕಾತಿ ನಿಯಮಗಳನ್ನು 2016ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು ಹಾಗೂ ಇದರಿಂದ ಪ್ರಾಥಮಿಕ ಶಾಲಾ ಸೇವಾ ನಿರತ ಶಿಕ್ಷಕರಿಗಿರುವ ಅನ್ಯಾಯವನ್ನು ಸರಿಪಡಿಸುವ ಕುರಿತು ಹಾಗೂ ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016ರ ಪೂರ್ವದಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡುವ ಕುರಿತು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016 ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡುವ ಕುರಿತು ಬಹುದಿನಗಳ ಶಿಕ್ಷಕರ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಮಟ್ಟದ ಹೋರಾಟಗಾರರಾದ ರೂಪರೇಷೆಗಳನ್ನು ತನ್ಮೂಲಕ ಸರ್ಕಾರಕ್ಕೆ ಸಲ್ಲಿಸಲು ಕೋರಿಕೆ. ನೀತಿಗಳಿಂದ ಅವರಿಗೆ 2017ರಲ್ಲಿ ರೂಲ್ ಬಂತು. ಅದು ನಿಜವಾಗಿಯೂ ಹೇಳಬೇಕು ಅಂತಂದ್ರೆ ಇಲ್ಲಿ ನಮ್ಮ ಪ್ರಾಥಮಿಕ 2016ಕ್ಕಿಂತ ಮುಂಚಿತವಾಗಿ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೇಮಕ ಬಂದಿವಿ. ಆ SCR ರೂಲ್ ನಮ್ಮ ವೃತ್ತಿಗೆ ಒಂದು ವರ್ಣ ಶಾಸನ ಅಂದ್ರೆ ತಪ್ಪಾಗಲಿಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮನ್ನ ಯಾವುದೇ ಇಲಾಖೆಯನ್ನ ನೋಡಿದ್ರು ಕೂಡ ಎಲ್ಲಿಯೂ ಹಿಂಬಡ್ತಿ ಅನ್ನುವಂತ ಒಂದು ಶಬ್ದ ಬರುವುದಿಲ್ಲ. ನಾವು ಈ CR ರೂಲ್ ಪ್ರಕಾರ ನೋಡಿದ್ರ ಸರ್ಕಾರ ನಮ್ಮನ್ನ ಹಿಂಬಡ್ತಿಯನ್ನಾಗಿ ಮಾಡ್ತಾ ಇದೆ ಅಂತಂದ್ರ ನಾವು ಈ ಹಿಂದೆ ನಾವೆಲ್ಲರೂ ನೋಡ್ರಿ, ಪ್ರಥಮವಾಗಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ಆಗ್ಲಿ ನಮ್ಮ ಜಿಲ್ಲೆಯಲ್ಲೇ ಆಗ್ಲಿ ಹೈಸ್ಕೂಲ್ಗಳು ಯಾವ ರೀತಿ ಇದ್ವು ಅಂತಂದ್ರ ಖಾಸಗಿ ವಲಯದಲ್ಲಿ ಹೈಸ್ಕೂಲ್ಗಳಿದ್ದು. ಅವಾಗ ಪ್ರಥಮ ಬಾರಿಗೆ ಇಲ್ಲಿ ಸರ್ಕಾರಿ ಹೈಸ್ಕೂಲ್ಗಳನ್ನ ತೆರೆದಾಗ ನಾವೇ ಅಲ್ಲಿ 1, 8, 9, 10ನೇ ತರಗತಿಗಳನ್ನು ಕೂಡ ನಾವೇ ನಡೆಸಿದ ಉದಾಹರಣೆಗಳಿದೆ. ಅಂತಂದ್ರ ಅವಾಗ ಸರ್ಕಾರದ ಕೆಲಸ ಮಾಡೋದಕ್ಕೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಬೇಕು. ಆದ್ರ ಈ ರೂಲ್ಗಳಲ್ಲಿ ನಮ್ಮನ್ನ ಹಂಚಿಕೆ ನಮಗೆ ಸಿಗ್ಬೇಕಾದಂತ ಬಡ್ತಿಗಳನ್ನ